ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಕೆಮಿಸ್ಟ್ರಿ ಕ್ಲಾಸ್. ಲಾಸ್ಟ್ ಕ್ಲಾಸಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಮೂವ್ ಆನ್ ಟು ನೆಕ್ಸ್ಟ್ ಚಾಪ್ಟರ್, ಪಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಏನು? ದ ಔಟರ್ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಎಂಟರ್ ಇನ್ ಟು ಪಿ ಆರ್ಬಿಟಲ್ ಇಸ್ ಕಾಲ್ಡ್ ಆಸ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಿಮಗೆ ಔಟರ್ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸು ಪಿ ಆರ್ಬಿಟಲಿಗೆ ಎಂಟ್ರಿ ಆದರೆ ಅದನ್ನು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂತೀವಿ. ಅಲ್ಲಿಗೆ ಪಿರಿಯಾಡಿಕ್ ಟೇಬಲಲ್ಲಿ ಯಾವ ಗ್ರೂಪಿಂದ ಯಾವ ಗ್ರೂಪಿಗೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ ಅಂತ ನೋಡೋದಾದರೆ, ಗ್ರೂಪ್ ನಂಬರ್ 13 ಟು ಗ್ರೂಪ್ ನಂಬರ್ 18. ಸೊ ಅಲ್ಲಿಗೆ ಗ್ರೂಪ್ ನಂಬರ್ 13ಇಂದ 18 ಗ್ರೂಪ್ ತನಕ ಬರೋ ಅಂಥ ಎಲಿಮೆಂಟ್ಸ್ನ ನಾವೇನಂತೀವಿ? ಪಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಈ ಪಿ ಬ್ಲಾಕ್ ಎಲಿಮೆಂಟ್ಸ್ನ ಕ್ಯಾರೆಕ್ಟರಿಸ್ಟಿಕ್ ನೇಚರ್ ಹೇಗಿರುತ್ತೆ ಅಂತ ಚೆಕ್ ಮಾಡಬೇಕು. ಬಟ್ ಇಲ್ಲಿ ನಿಮಗೆ ಫಸ್ಟ್ ಇಯರಲ್ಲಿ ಓನ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡೀಟೇಲ್ ಅಬೌಟ್ ಗ್ರೂಪ್ ನಂಬರ್ 13 ಆ್ಯಂಡ್ ಗ್ರೂಪ್ ನಂಬರ್ 14 ಎಲಿಮೆಂಟ್ಸ್. ಇನ್ನು ಉಳಿದಿರೋಂಥ ಗ್ರೂಪ್ ನಂಬರ್ 15, 16, 17, 18ನ ಸೊ ಸೆಕೆಂಡ್ ಇಯರಲ್ಲಿ ಸ್ಟಡಿ ಮಾಡ್ತೀರಾ. ಸೊ ಇನ್ ಫಸ್ಟ್ ಇಯರಲ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡೀಟೇಲ್ ಅಬೌಟ್ ಗ್ರೂಪ್ ನಂಬರ್ 13 ಆ್ಯಂಡ್ 14. ಸೊ ಅಲ್ಲಿಗೆ ಗ್ರೂಪ್ ನಂಬರ್ 13 ಏನಿದೆ ಅದನ್ನು ನಾವು ಬೋರೋನ್ ಫ್ಯಾಮಿಲಿ ಅಂತ ಅಂತೀವಿ. ಸೊ ಹಾಗಾಗಿ ಗ್ರೂಪ್ ನಂಬರ್ 13 ಎಲಿಮೆಂಟ್ಸಲ್ಲಿ ಬರೋಂಥ ಎಲಿಮೆಂಟ್ಸ್ ಏನು, ಅದ್ರ ನೇಚರ್ ಹೇಗಿರುತ್ತೆ, ಕೆಮಿಕಲ್ ರಿಯಾಕ್ಟಿವಿಟಿ ಹೇಗಿರುತ್ತೆ ಅನ್ನೋದನ್ನ ಈಗ ಸ್ಟಡಿ ಮಾಡೋಣ. ಸೊ ಗ್ರೂಪ್ ನಂಬರ್ 13 ಎಲಿಮೆಂಟ್ಸ್ ಇಸ್ ಕಾಲ್ಡ್ ಆಸ್ ಬೋರೋನ್ ಫ್ಯಾಮಿಲಿ ಆ್ಯಂಡ್ ಇಟ್ ಈಸ್ ಅ ಪಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಇದರಲ್ಲಿ ಯಾವ್ದ್ಯಾವ ಎಲಿಮೆಂಟ್ಸ್ ಬರುತ್ತೆ ಅಂತ ಅಂದರೆ ಬೋರೋನ್, ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ, ಥ್ಯಾಲಿಯಂ. ಸೊ ಇಷ್ಟು ಎಲಿಮೆಂಟ್ಸ್ ನಿಮಗೆ ಗ್ರೂಪ್ 13ಅಲ್ಲಿ ಬರುತ್ತೆ. ಯಾವ್ದು? ಬೋರಾನ್, ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ ಆ್ಯಂಡ್ ಥ್ಯಾಲಿಯಂ. ಸೊ ಅಮಾಂಗ್ ದೀಸ್ ಎಲಿಮೆಂಟ್ಸ್, ಬೋರಾನ್ ಇಟ್ಸ್ ಅ ನಾನ್ ಮೆಟಲ್, ಅಲ್ಯೂಮಿನಿಯಂ ಮೆಟಲ್ ಅಂತ ಹೇಳ್ಬೋದು. ಗೇಲಿಯಂ, ಇಂಡಿಯಂ, ಥ್ಯಾಲಿಯಂ ಏನು ಬರುತ್ತೆ? ಇಟ್ಸ್ ಅ ಸೆಮಿ ಮೆಟಲ್, ಮೆಟಲಾಯ್ಡ್ಸ್ ಅಂತ ಅಂತೀವಲ್ಲ ಅದು. ಸೊ ಇನ್ನು ಇದ್ರ ಎಲೆಕ್ಟ್ರಾನಿಕ್ ಔಟರ್ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋದಾದರೆ, ಸೊ ಆಲ್ರೆಡಿ ಹೇಳ್ದಂಗೆ ಇದು ಪಿ ಬ್ಲಾಕಲ್ಲಿ ಔಟರ್ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ಬರುತ್ತೆ. ಸೊ ಹಾಗಾಗಿ ಔಟರ್ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಬೋರೋನ್ ಫ್ಯಾಮಿಲಿ ಈಸ್ NS2 NP1. ಸೊ ಎಸ್ ಆರ್ಬಿಟಲ್ಲಿ 2 ಎಲೆಕ್ಟ್ರಾನ್ ಎಂಟ್ರಿ ಆಗುತ್ತೆ ಆ್ಯಂಡ್ ಪಿ ಆರ್ಬಿಟಲ್ಲಿ 1 ಎಲೆಕ್ಟ್ರಾನ್ ಎಂಟ್ರಿ ಆಗುತ್ತೆ. ಸೊ ಹಾಗಾಗಿ ಔಟರ್ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ NS2 NP1. ಸೊ ಇನ್ನು ಅಟಾಮಿಕ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಏನೇನು ಪ್ರಾಪರ್ಟೀಸ್ ಬರುತ್ತೆ ಅನ್ನೋದನ್ನು ನೋಡೋಣ. ಫಸ್ಟ್ ಪ್ರಾಪರ್ಟಿ ಏನು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಲ್ರೆಡಿ ಹೇಳ್ದಂಗೆ. ಸೊ ಆಲ್ ದೀಸ್ ಗ್ರೂಪ್ 13 ಎಲಿಮೆಂಟ್ಸ್ ಸೊ ಹ್ಯಾವ್ ಔಟರ್ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 NP1. ಸೊ ಹಾಗಾಗಿ ಆಲ್ ದೀಸ್ ಎಲಿಮೆಂಟ್ಸ್ ಹ್ಯಾವ್ 3 electrons in the outermost energy levels and their outer electronic configuration is NS2 NP1. ಇನ್ನು ಅಟಾಮಿಕ್ ರೇಡಿಯೈ ನೋಡೋದಾದರೆ, ದ ಅಟಾಮಿಕ್ ರೇಡಿಯೈ ಆರ್ ಸ್ಮಾಲರ್ ದ್ಯಾನ್ ಗ್ರೂಪ್ 1 ಆ್ಯಂಡ್ 2 ಎಲಿಮೆಂಟ್ಸ್ ಡ್ಯೂ ಟು ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್. ಹೇಳ್ದಂಗೆ ಸೊ ಅಕ್ರಾಸ್ ಎ ಪೀರಿಯಡ್ ನೀವು ಮೂವ್ ಆಗ್ತಾ ಇದ್ದಂಗೆ ಸೊ ಸೈಜ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದೆ. ಬಿಕಾಸ್ ಸೇಮ್ ಶೆಲ್ಲಿಗೆ ಎಲೆಕ್ಟ್ರಾನ್ಸ್ ಎಂಟ್ರಿ ಆಗೋದ್ರಿಂದ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ಸೈಜ್ ಶ್ರಿಂಕ್ ಆಗುತ್ತೆ ಅಂದಿದ್ದೆ. ಸೊ ಹಾಗಾಗಿ ಗ್ರೂಪ್ 1, ಗ್ರೂಪ್ 2 ಎಲಿಮೆಂಟ್ಸಿಗೆ ಕಂಪೇರ್ ಮಾಡಿದ್ರೆ 13th ಗ್ರೂಪ್ ಎಲಿಮೆಂಟ್ಸ್ನ ಸೈಜ್ ಇನ್ನೂ ಕಮ್ಮಿ ಆಗಿರುತ್ತೆ. ಯಾಕೆ? ಸೇಮ್ ಶೆಲ್ಲಿಗೆ ಎಲೆಕ್ಟ್ರಾನ್ಸ್ ಎಂಟ್ರಿ ಆಗೋದ್ರಿಂದ, ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗೋದ್ರಿಂದ ಸೊ ಅಲ್ಲಿ ನಿಮಗೇನಾಗುತ್ತೆ? ಸೈಜ್ ಕಮ್ಮಿ ಇರುತ್ತೆ. ಹಾಗಾಗಿ ಅಟಾಮಿಕ್ ರೇಡಿಯೈ ಆಫ್ ಗ್ರೂಪ್ 13 ಎಲಿಮೆಂಟ್ಸ್ ಈ ಸ್ಮಾಲರ್ ವೆನ್ ಕಂಪೇರ್ಡ್ ಟು ಕರೆಸ್ಪಾಂಡಿಂಗ್ ಗ್ರೂಪ್ 1 ಆ್ಯಂಡ್ 2 ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಇನ್ನು ಅಟಾಮಿಕ್ ರೇಡಿಯೈ ಇನ್ಕ್ರೀಸಸ್ ಫ್ರಮ್ ಬೋರಾನ್ ಟು ಥ್ಯಾಲಿಯಂ. The abrupt increase in the atomic radius of aluminum is due to greater screening effect in aluminum than in boron. ಸೊ ನಾವು ನೋಡೋದಾದರೆ ಡೌನ್ ದ ಗ್ರೂಪ್ ಆಬ್ವಿಯಸ್ಲಿ ಗೊತ್ತಾಗುತ್ತೆ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ನ್ಯೂ ಪೆನಲ್ಟಿಮೇಟ್ ಶೆಲ್ ಎಂಟ್ರಿ ಆಗೋದ್ರಿಂದ ಅಲ್ಲಿ ನಿಮಗೆ ನ್ಯೂ ಶೆಲ್ಲಿಗೆ ಎಂಟ್ರಿ ನ್ಯೂ ಶೆಲ್ಸ್. ಸೊ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆದಂಗೂ ನ್ಯೂ ಶೆಲ್ ಎಂಟ್ರಿ ಆದಂಗೂ ನ್ಯೂಕ್ಲಿಯಸ್ಸಿಂದ ಫಾರ್ ಅವೇ ಇದ್ದಂಗೂ ನಿಮಗೆ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅಟಾಮಿಕ್ ರೇಡಿಯಸ್ ಆಬ್ವಿಯಸ್ಲಿ ಡೌನ್ ದ ಗ್ರೂಪ್ ಆಸ್ ವಿ ಮೂವ್ ಫ್ರಮ್ ಸೊ ಏನು ಅಲ್ಯೂಮಿನಿಯಂ ಟು ಥ್ಯಾಲಿಯಂ ಇನ್ಕ್ರೀಸ್ ಆಗುತ್ತೆ. ಬಟ್ ಅಬ್ರೂಟ್ ಇನ್ಕ್ರೀಸ್ ಆಗುತ್ತೆ ವೆನ್ ಕಂಪೇರ್ ಟು ಬೋರಾನ್. ಅಲ್ಯೂಮಿನಿಯಂ ಅಬ್ರೂಟ್ ಇನ್ಕ್ರೀಸ್ ಇನ್ ಅಟಾಮಿಕ್ ರೇಡಿಯಸ್ ನೋಡ್ತೀವಿ. ಯಾಕೆ ಅಂತ ಅಂದರೆ ಬಿಕಾಸ್ ಅಲ್ಯೂಮಿನಿಯಮಲ್ಲಿ ನಿಮಗೆ ಏನಾಗಿದೆ? ಗ್ರೇಟರ್ ಸ್ಕ್ರೀನಿಂಗ್ ಎಫೆಕ್ಟ್ ಇದೆ. ಸೊ ಅಲ್ಯೂಮಿನಿಯಂ ಅಂತ ಅಂದಿದ ತಕ್ಷಣ ನಿಮಗೆ ಬರೋದೇ ಅದು 3rd ಪೀರಿಯಡ್ ಎಲಿಮೆಂಟ್ ಅದು.
ಸೊ ಥರ್ಡ್ ಪೀರಿಯಡ್ ಎಲಿಮೆಂಟ್ ಆಗಿರೋದ್ರಿಂದ ಅಲ್ಲಿ ನಿಮಗೆ ಸ್ಕ್ರೀನಿಂಗ್ ಎಫೆಕ್ಟ್, ಸೊ ಇನ್ನರ್ ಫಿಲ್ಡ್ ಆರ್ಬಿಟಲ್ ಏನಿದೆ, ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಏನಿದೆ ಅದರ ಶೀಲ್ಡಿಂಗ್ ಎಫೆಕ್ಟಿಂದ, ಗ್ರೇಟರ್ ಶೀಲ್ಡಿಂಗ್ ಎಫೆಕ್ಟ್ ಅಥವಾ ಸ್ಕ್ರೀನಿಂಗ್ ಎಫೆಕ್ಟಿಂದ ಅಲ್ಲಿ ನಿಮಗೆ ಅಲ್ಯೂಮಿನಿಯಂನ ಸೈಜ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಅಟಾಮಿಕ್ ರೇಡಿಯಸ್ ಆಫ್ ಗೇಲಿಯಮ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ಅಲ್ಯೂಮಿನಿಯಂ. ಸೊ ಬೊರಾನಿಂದ ಅಲ್ಯೂಮಿನಿಯಂಗೆ ನಿಮಗೆ ಸೈಜ್ ತುಂಬಾ ಜಾಸ್ತಿ ಆಗಿದೆ, ಬಟ್ ಅಲ್ಯೂಮಿನಿಯಮಿಂದ ಗೇಲಿಯಮ್ ಇನ್ನೂ ಜಾಸ್ತಿ ಆಗಬೇಕಿತ್ತು, ಬಟ್ ಗೇಲಿಯಮಿಗೆ ಕಮ್ಮಿ ಆಗಿದೆ. ಬಿಕಾಸ್ ಯಾಕೆ ಅಂದರೆ, ಸೊ ಗೇಲಿಯಮಲ್ಲಿ ನಿಮಗೆ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಇದೆ. ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಯಾಕೆ ಅಂದರೆ ಬಿಕಾಸ್ ಆಫ್ ಡಿ ಎಲೆಕ್ಟ್ರಾನ್ಸ್. ಇಲ್ಲಿ ಇನ್ನರ್ ಫೀಲ್ಡ್ ಎಲೆಕ್ಟ್ರಾನ್ಸ್ ಯಾವ್ದು ಬರುತ್ತೆ ಗೇಲಿಯಮಲ್ಲಿ ಅಂತ ಅಂದರೆ ಡಿ ಆರ್ಬಿಟಲ್. ನಿಮಗೆ ಗೊತ್ತಿದೆ SP ಆರ್ಬಿಟಲ್ನ ಎಲೆಕ್ಟ್ರಾನ್ಸಿಗೆ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ, ಅದೇ ನಿಮಗೆ ಡಿ ಆರ್ಬಿಟಲ್ನ ಎಲೆಕ್ಟ್ರಾನ್ಸಿಗೆ ಶೀಲ್ಡಿಂಗ್ ಎಫೆಕ್ಟ್ ಕಮ್ಮಿ ಇರುತ್ತೆ. ಹಾಗಾಗಿ ಗೇಲಿಯಮಲ್ಲಿ ಡಿ ಆರ್ಬಿಟಲ್ ಇನ್ನರ್ ಶೆಲ್ಲಲ್ಲಿ ಫಿಲ್ ಆಗೋದ್ರಿಂದ ಆ ಎಲೆಕ್ಟ್ರಾನ್ಸಿಗೆ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಇರೋದ್ರಿಂದ ಸೊ ಅಲ್ಲಿ ನಿಮಗೆ ಸ್ಕ್ರೀನಿಂಗ್ ಎಫೆಕ್ಟ್ ಸ್ಕ್ರೀನಿಂಗ್ ಎಫೆಕ್ಟ್ ಇನ್ ಗೇಲಿಯಮ್ ವಿಲ್ ಬಿ ಲೆಸ್ ಒನ್ ಕಂಪೇರ್ಡ್ ಟು ಅಲ್ಯೂಮಿನಿಯಂ. ಸೊ ಹಾಗಾಗಿ ನಿಮಗೆ ಅಲ್ಯೂಮಿನಿಯಮಿಗೆ ಕಂಪೇರ್ ಮಾಡಿದ್ರೆ ಗೇಲಿಯಮ್ನ ಸೈಜ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. So result in poor screening of outer electrons from nuclear charge. So as a result size of gallium will be less when compared to aluminum. ಇದು ನಿಮಗೆ ಸ್ವಲ್ಪ ಚೇಂಜ್ ಓವರ್ ಇರೋ ಅಂಥದ್ದು. ಸೊ ಹಾಗಾಗಿ ನಮಗೆ ಡೌನ್ ದ ಗ್ರೂಪ್ ಯೂಶುವಲ್ ಟ್ರೆಂಡ್ ಹೇಳೋದಾದರೆ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬೊರಾನಿಗೆ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂಗೆ ಸೊ ಇನ್ನೂ ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗಿರುತ್ತೆ, ಅಂದರೆ ಅಬ್ರೂಪ್ಟ್ ಚೇಂಜ್ ಇದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಸೊ ಬಿಕಾಸ್ ಆಫ್ ಸ್ಕ್ರೀನಿಂಗ್, ಗ್ರೇಟರ್ ಸ್ಕ್ರೀನಿಂಗ್ ಎಫೆಕ್ಟ್ ಆಫ್ ಇನ್ನರ್ ಶೆಲ್ S and P ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ಬೋದು. ಸೊ ಆಗ ನೋಡೋದಾದರೆ ಅಲ್ಯೂಮಿನಿಯಂಗಿಂತ ಗೇಲಿಯಮ್ನ ಸೈಜ್ ಜಾಸ್ತಿ ಇರಬೇಕಿತ್ತು, ಆದರೆ ಕಮ್ಮಿ ಇದೆ. ಯಾಕೆಂದರೆ ಸೊ ಅದರಲ್ಲಿರೋಂಥ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ಯಾವುದು ಡಿ ಆರ್ಬಿಟಲ್ ಎಲೆಕ್ಟ್ರಾನ್. ಡಿ ಆರ್ಬಿಟಲ್ ಎಲೆಕ್ಟ್ರಾನಲ್ಲಿ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಇರೋದ್ರಿಂದ ಗೇಲಿಯಮ್ನ ರೇಡಿಯಸ್, ನಿಮ್ಗೆ ಅಟಾಮಿಕ್ ರೇಡಿಯಸ್ ಕಮ್ಮಿ ಇರುತ್ತೆ ಕಂಪೇರ್ ಟು ಅಲ್ಯೂಮಿನಿಯಂ. ಇನ್ನು ಅಯಾನೈಸೇಷನ್ ಎಂಥಾಲ್ಪಿ ಅಂತ ಬಂದರೆ, ಅಯಾನೈಸೇಷನ್ ಎಂಥಾಲ್ಪಿ ಅಂದರೆ ಏನು ಅಂತ ಹೇಳಿದ್ದೀನಿ. ಸೊ ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್ ಫ್ರಮ್ ಔಟರ್ ಮೋಸ್ಟ್ ವೇಲೆಂಟ್ ಶೆಲ್ ಆಫ್ ಆನ್ ನ್ಯೂಟ್ರಲ್ ಚಾರ್ಜ್ಡ್ ಐಸೋಲೇಟೆಡ್ ಗೇಷಿಯಸ್ ಆಟಮ್. ಒಂದು ಐಸೋಲೇಟೆಡ್ ನ್ಯೂಟ್ರಲ್ ಗೇಷಿಯಸ್ ಆಟಮಿಂದ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡೋಕ್ಕೆ ಬೇಕಾಗಿರೋ ಎನರ್ಜಿನೇ ಏನಂತೀವಿ, ಅಯಾನೈಸೇಷನ್ ಎಂಥಾಲ್ಪಿ. ಸೊ ಈ ಅಯನೈಸೇಷನ್ ಎಂಥಾಲ್ಪಿ ಟ್ರೆಂಡ್ ಹೇಗಿದೆ ಪಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಅಕ್ರಾಸ್ ಎ ಪೀರಿಯಡ್ ಟ್ರೆಂಡ್ ಹೇಳೋದಾದರೆ ಅಕ್ರಾಸ್ ಎ ಪೀರಿಯಡ್ ಹೋಗ್ತಾ ಇದ್ದಾಗೂ ಸೈಜ್ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೈಜ್ ಕಮ್ಮಿ ಆಗೋದ್ರಿಂದ ನಿಮಗೆ ಸೊ ಏನು ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗೋದ್ರಿಂದ ಅಯನೈಸೇಷನ್ ಎಂಥಾಲ್ಪಿನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದೆ. ಸೊ ಅಲ್ಲಿ ಒಂದು ಸೈಜ್ ಕಮ್ಮಿ ಇರೋದ್ರಿಂದ, ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರೋದ್ರಿಂದ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರಬೇಕಿತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್, ಅದರಲ್ಲಿ 13 ಗ್ರೂಪ್ ಎಲಿಮೆಂಟ್ಸಿಗೆ ಆ್ಯಂಡ್ ಕಂಪೇರ್ ಟು ಫಸ್ಟ್ ಗ್ರೂಪ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸಿಗೆ. ಬಟ್ ಇಲ್ಲಿ ನಿಮಗೆ ಸೊ ಲೆಸ್ ಅಯನೈಸೇಷನ್ ಎಂಥಾಲ್ಪಿ ಇದೆ ಯಾವುದಕ್ಕೆ, 13 ಗ್ರೂಪ್ ಎಲಿಮೆಂಟ್ಸಿಗೆ ಒನ್ ಕಂಪೇರ್ ಟು ಗ್ರೂಪ್ ಫಸ್ಟ್ ಆ್ಯಂಡ್ ಗ್ರೂಪ್ 2. ಯಾಕೆ ಅಂದರೆ ಸೊ ಇನ್ ಸ್ಪೈಟ್ ಆಫ್ ದ ಲಾರ್ಜ್ ನ್ಯೂಕ್ಲಿಯರ್ ಚಾರ್ಜ್ ಆ್ಯಂಡ್ ಸ್ಮಾಲ್ ಸೈಜ್, ದ ಫಸ್ಟ್ ಅಯನೈಸೇಷನ್ ಎನರ್ಜಿ ಆಫ್ ದೀಸ್ ಎಲಿಮೆಂಟ್ಸ್ ಆರ್ ಲೆಸ್ ದ್ಯಾನ್ ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ S ಬ್ಲಾಕ್ ಎಲಿಮೆಂಟ್ಸ್. S ಬ್ಲಾಕ್ ಎಲಿಮೆಂಟ್ಸಿಗೆ ಕಂಪೇರ್ ಮಾಡಿದ್ರೆ ಸೊ ಅಲ್ಲಿ ನಿಮಗೆ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಅದರಲ್ಲೂ 13 ಗ್ರೂಪ್ ಎಲಿಮೆಂಟ್ಸಿಗೆ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರಬೇಕಿತ್ತು, ಆದರೂ ಸಹ ಕಮ್ಮಿ ಇದೆ. ಬಿಕಾಸ್ ಪಿ ಆರ್ಬಿಟಲ್, ಪಿ ಬ್ಲಾಕ್ ಎಲಿಮೆಂಟ್ಸ್ ಅದರಲ್ಲಿ 13 ಗ್ರೂಪ್ ಎಲಿಮೆಂಟ್ಸಲ್ಲಿ ನೀವು ರಿಮೂವ್ ಮಾಡ್ತಾರೆ ಎಲೆಕ್ಟ್ರಾನ್ಸ್ ಯಾವುದು, ಪಿ ಆರ್ಬಿಟಲಲ್ಲಿ ಇರೋಂಥ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತಾ ಇದ್ದೀರಾ. ಸೊ ಪಿ ಆರ್ಬಿಟಲ್ ಕಂಪೇರ್ ಟು S ಆರ್ಬಿಟಲ್ ಸೊ ನ್ಯೂಕ್ಲಿಯಸ್ಸಿಂದ ಫಾರ್ ಅವೇ ಇರುತ್ತೆ. ನ್ಯೂಕ್ಲಿಯಸ್ಸಿಂದ ಫಾರ್ ಅವೇ ಇರುತ್ತೆ ಅಂತ ಅಂದಾಗ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ಪಿ ಆರ್ಬಿಟಲ್ ಕಮ್ಮಿ ಇರುತ್ತೆ ಆಬ್ವಿಯಸ್ಲಿ. ಸೊ ಕಮ್ಮಿ ಇರೋಂಥ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರೋಂಥ ಪಿ ಆರ್ಬಿಟಲಿಂದ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡೋಕ್ಕೆ ಈಸಿಯಾಗಿ ನೀವು ರಿಮೂವ್ ಮಾಡ್ಬೋದು. ಹಾಗಾಗಿ S ಬ್ಲಾಕಲ್ಲಿ ಎಲಿಮೆಂಟ್ಸ್ ಬರೋದ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸಿಂದ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡೋಕ್ಕೆ ಎಷ್ಟು ಎನರ್ಜಿ ಬೇಕು ಅದಕ್ಕಿಂತ ಕಮ್ಮಿ ಎನರ್ಜಿ ಸಾಕು ಫಾರ್ ರಿಮೂವಿಂಗ್ ಆನ್ ಎಲೆಕ್ಟ್ರಾನ್ ಫ್ರಮ್ ಪಿ ಆರ್ಬಿಟಲ್ ಅಂತ ಹೇಳ್ಬೋದು. ಬಿಕಾಸ್ ಸೊ ಪಿ ಆರ್ಬಿಟಲ್ ಈಸ್ ಫಾರ್ ಅವೇ ಫ್ರಮ್ ನ್ಯೂಕ್ಲಿಯಸ್ when compared to S ಆರ್ಬಿಟಲ್ಸ್ ಅಂತ ಹೇಳ್ಬೋದು. ಹಾಗಾಗಿ ನೋಡಿ, ದಿಸ್ ಈಸ್ ಬಿಕಾಸ್ ಪಿ ಎಲೆಕ್ಟ್ರಾನ್ಸ್ ಆರ್ ಲೆಸ್ ಪೆನೆಟ್ರೇಟಿಂಗ್ ಆ್ಯಂಡ್ ಮೋರ್ ಶೀಲ್ಡೆಡ್ ದ್ಯಾನ್ S ಎಲೆಕ್ಟ್ರಾನ್ಸ್. ದಟ್ ಈಸ್ ದೇ ಆರ್ farther from the nucleus and hence held less tightly than the free S electron and thus can be easily recovered. ಸೊ ಅಲ್ಲಿ ನಿಮಗೆ S ಬ್ಲಾಕ್ ಎಲಿಮೆಂಟ್ಸಿಂದ ಏನು ಎಲೆಕ್ಟ್ರಾನ್ ರಿಮೂವ್ ಬೇಕಾ ಎನರ್ಜಿ ಜಾಸ್ತಿ ಬೇಕಿತ್ತು, ಯಾಕಂದರೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರೋದು.
ಇಲ್ಲಿ ನಿಮಗೆ ಪಿ ಆರ್ಬಿಟಲಿಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನರ್ ಶೆಲ್ಲಲ್ಲಿ ಯಾವುದು ಫಿಲ್ ಆಗಿದೆ, ಎಸ್ ಆರ್ಬಿಟಲ್ ಫಿಲ್ ಆಗಿದೆ. ಈ ಎಸ್ ಆರ್ಬಿಟಲ್ ಫಿಲ್ ಆಗಿರೋದ್ರಿಂದ ಸೊ ಅಲ್ಲೇನು ಮಾಡುತ್ತೆ, ಶೀಲ್ಡ್ ಮಾಡುತ್ತೆ ಪಿ ಆರ್ಬಿಟಲ್ಗೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ರೀಚ್ ಆಗೋದನ್ನು. ಬಿಕಾಸ್ ಆಫ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್ ಮೇಲೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರುತ್ತೆ. ಸೊ ಮತ್ತು ಲೆಸ್ ಪೆನೆಟ್ರೇಟಿಂಗ್ ಪವರ್ ಇದೆ ಪಿ ಆರ್ಬಿಟಲ್ಗೆ ವೆನ್ ಕಂಪೇರ್ ಟು ಎಸ್ ಆರ್ಬಿಟಲ್. ಸೊ ಹಾಗಾಗಿ ಮತ್ತು ನ್ಯೂಕ್ಲಿಯಸ್ಸಿಂದ ದೂರ ಇರೋದ್ರಿಂದ ಇಲ್ಲಿ ನಿಮಗೆ ಪಿ ಆರ್ಬಿಟಲಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಸಾಕು. ಹಾಗಾಗಿ ಸೊ ಯೂಶಲಿ ಗ್ರೂಪ್ 13 ಎಲಿಮೆಂಟ್ಸ್ ಪೊಸೆಸ್ ಲೆಸ್ ಅಯನೈಸೇಷನ್ ಎಂಥಾಲ್ಪಿ ವೆನ್ ಕಂಪೇರ್ ಟು ಗ್ರೂಪ್ 1 ಆ್ಯಂಡ್ ಗ್ರೂಪ್ 2 ಎಲಿಮೆಂಟ್ಸ್. ಸೊ ನೆಕ್ಸ್ಟು ಎಲೆಕ್ಟ್ರೋನೆಗೆಟಿವಿಟಿ. ಸೊ ಎಲೆಕ್ಟ್ರೋನೆಗೆಟಿವಿಟಿ ನೋಡೋದಾದರೆ ಡೌನ್ ದ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಫಸ್ಟ್ ಡಿಕ್ರೀಸಸ್ ಫ್ರಮ್ boron to aluminum and then increases marginally. This is due to difference in atomic size of elements. ನಾವು ನೋಡಿದ್ವಿ, ಸೊ ಬೋರಾನಿಂದ ಅಲ್ಯೂಮಿನಿಯಮ್ಗೆ ಸೈಜ್ ಜಾಸ್ತಿ ಆಗಿತ್ತು. ಸೊ ಅದಾಗಿದ್ಮೇಲೆ ಅಲ್ಯೂಮಿನಿಯಮಿಂದ ಗೇಲಿಯಮ್ಗೆ ಸೈಜ್ ಕಮ್ಮಿ ಆಯಿತು. ಈ ರೀತಿ ಡಿಫ್ರೆನ್ಸ್ ಇನ್ ಅಟಾಮಿಕ್ ಸೈಜ್ ಇರೋದ್ರಿಂದ ಸೊ ಇಲ್ಲಿ ನೀವು ನೋಡೋದಾದರೆ ಎಲೆಕ್ಟ್ರೋನೆಗೆಟಿವಿಟಿ ಫಸ್ಟು ಬೊರಾನಿಂದ ಅಲ್ಯೂಮಿನಿಯಮ್ಗೆ ಮೂವ್ ಆಗ್ತಾ ಇದ್ದಂಗೆ ಡಿಕ್ರೀಸ್ ಆಗುತ್ತೆ. ಯಾಕಂದರೆ ಅಲ್ಯೂಮಿನಿಯಮ್ನ ಸೈಜ್ ಜಾಸ್ತಿ ಇರೋದ್ರಿಂದ ಸೊ ಇಲ್ಲಿ ನಿಮಗೆ ಬೊರಾನ್ನ ಸೈಜ್ ಕಮ್ಮಿ ಇರೋದ್ರಿಂದ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ ಫ್ರಮ್ ಬೊರಾನ್ ಟು ಅಲ್ಯೂಮಿನಿಯಮ್. ಬಟ್ ಅದೇ ನಿಮಗೆ ಲಾಸ್ಟ್ ಮಾರ್ಜಿನಲ್ ಮೂವ್ ಆಗ್ತಾ ಇದ್ದಂಗೆ ಆ್ಯಸ್ ವಿ ಮೂವ್ ಫ್ರಮ್ ಅಲ್ಯೂಮಿನಿಯಮ್ ಆನ್ವರ್ಡ್ಸ್, ಅಲ್ಯೂಮಿನಿಯಮಿಂದ ಮೂವ್ ಆಗ್ತಾ ಇದ್ದಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಡಿಫ್ರೆನ್ಸ್ ಇನ್ ಸೈಜ್ ಆಫ್ ದೀಸ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಡೆನ್ಸಿಟಿ ಅಂತ ನೋಡಿದ್ರೆ ಮಾಸ್ ಬೈ ವಾಲ್ಯೂಮ್. ಡೆನ್ಸಿಟಿ ಇನ್ಕ್ರೀಸಸ್ ಫ್ರಮ್ ಬೋರಾನ್ ಟು ಥ್ಯಾಲಿಯಮ್ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಆಫ್ ಆಟಮ್. ಆಬ್ವಿಯಸ್ಲಿ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ನಿಮಗೆ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಮಾಸ್ ಬೈ ವಾಲ್ಯೂಮ್ನು ಸಹ ಇನ್ಕ್ರೀಸ್ ಆಗಬೇಕು. ಸೈಜ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇಲ್ಲಿ ನಿಮಗೆ ಏನಾಗುತ್ತೆ, ಡೆನ್ಸಿಟಿನೂ ಸಹ ಇನ್ಕ್ರೀಸ್ ಆಗುತ್ತೆ. ಆ್ಯಸ್ ವಿ ಮೂವ್ ಫ್ರಮ್ ಬೋರಾನ್ ಟು ಥ್ಯಾಲಿಯಮ್, ಡೌನ್ ದ ಗ್ರೂಪ್ ಮೂವ್ ಆಗ್ತಾ ಇದ್ದಂಗೆ ಡೆನ್ಸಿಟಿನೂ ಸಹ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. Aluminium has an extremely low density and hence used as an important structural material. ಬಟ್ ಒಂದು ಎಕ್ಸೆಪ್ಷನ್ ಕೇಸ್ ಅಂದರೆ ಅಲ್ಯೂಮಿನಿಯಮ್ಗೆ ಲೋ ಡೆನ್ಸಿಟಿ ಇದೆ, ಹಾಗಾಗಿ ನಿಮಗೆ ಸ್ಟ್ರಕ್ಚರಲ್ ಮೆಟೀರಿಯಲ್ ಆಗಿ ಸ್ಟ್ರಕ್ಚರ್ ಮೆಟೀರಿಯಲಲ್ಲಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು ಅಲ್ಯೂಮಿನಿಯಮ್ನ. ಸೊ ಲೋ ಡೆನ್ಸಿಟಿ ಇರೋದ್ರಿಂದನೇ ಇದ್ರ ಅಲಾಯ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಸೊ ಹೇಳಿದ್ನಲ್ಲ ಏರೋಪ್ಲೇನ್ ಪಾರ್ಟ್ಸಲ್ಲಿ ಸಹ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಇನ್ನು ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಬಂದರೆ, ಮೆಲ್ಟಿಂಗ್ ಪಾಯಿಂಟ್ ಡು ನಾಟ್ ವೆರಿ ರೆಗ್ಯುಲರ್ಲಿ ಡ್ಯೂ ಟು ಸ್ಟ್ರಕ್ಚರಲ್ ಚೇಂಜಸ್ ಇನ್ ದ ಎಲಿಮೆಂಟ್ಸ್. Boron has a very high melting point because it exists as a gained covalent polymer in both solid and liquid state. ಇನ್ನು ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಬಂದರೆ ಸೊ ಅಷ್ಟು ನಿಮಗೆ ರೆಗ್ಯುಲರ್ ಚೇಂಜಸ್ ಏನು ಇಲ್ಲ, ಸೊ ಇರ್ರೆಗ್ಯುಲರ್ ಸ್ವಲ್ಪ ಟ್ರೆಂಡ್ಸ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಸ್ಟ್ರಕ್ಚರಲ್ ಚೇಂಜಸ್ಸು ಅಷ್ಟೇ, ನೀವು ನೋಡೋದಾದರೆ ಸೈಜ್ ಕಮ್ಮಿ ಆಗೋದು ಜಾಸ್ತಿ ಆಗೋದು ಡಿಫ್ರೆನ್ಸ್ ಇರೋದ್ರಿಂದ ಮೆಲ್ಟಿಂಗ್ ಪಾಯಿಂಟೂ ಅಷ್ಟೇ ನಿಮಗೇನಾಗುತ್ತೆ, ಸ್ವಲ್ಪ ರೆಗ್ಯುಲರಾಗಿ ಚೇಂಜಸ್ ನೋಡೋಕ್ಕಾಗಲ್ಲ. ಬೊರಾನ್ಗೆ ಬಟ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ. ಯಾಕೆ ಅಂದರೆ ಬೊರಾನ್ ಸ್ಮಾಲ್ ಸೈಜ್ ಇರೋದ್ರಿಂದ ಸ್ವಲ್ಪ ಎಕ್ಸೆಪ್ಷನಲ್ ಕೇಸ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ ಮತ್ತು ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಸ್ಟೇಟಲ್ಲಿ ನಾವು ಇದು ಡೈಮರ್ನ ಫಾರ್ಮೇಷನ್ ನೋಡ್ಬೋದು. ಯಾವುದ್ರದ್ದು, ಬೊರಾನಿಂದು ಡೈಮರ್ ಫಾರ್ಮೇಷನ್ ಆಗುತ್ತೆ ಅಂದರೆ ಅದನ್ನು ಬ್ರೇಕ್ ಮಾಡೋಕ್ಕೆ ಎನರ್ಜಿ ಜಾಸ್ತಿ ಬೇಕೇ ಬೇಕು. ಸೊ ಹಾಗಾಗಿ ಮೆಲ್ಟಿಂಗ್ ಪಾಯಿಂಟ್ of boron will be very high in solid and liquid state ಅಂತ ಹೇಳ್ಬೋದು. The melting point decreases from boron to gallium and then increases. boron ಇಂದ ಮೂವ್ ಆಗ್ತಾ ಇದ್ದಂಗೆ ಬೋರಾನ್, ಅಲ್ಯೂಮಿನಿಯಂ, ಗೇಲಿಯಂ ಈ ರೀತಿ ಮೂವ್ ಆಗ್ತಾ ಇದ್ದಂಗೆ ಸ್ಟಾರ್ಟಿಂಗ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದಾಗಿದ್ಮೇಲೆ ಗೇಲಿಯಂ ಆನ್ವರ್ಡ್ಸ್ ಇನ್ಕ್ರೀಸ್ ಆಗುತ್ತೆ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲೂ ಅಷ್ಟೇ ನಿಮಗೆ ಸ್ಟ್ರಕ್ಚರಲ್ ಚೇಂಜ್ ಆಗೋದ್ರಿಂದ ಮೆಲ್ಟಿಂಗ್ ಪಾಯಿಂಟ್ನ ಚೇಂಜಸ್ಸು ನಾವು ಇಲ್ಲಿ ನೋಡ್ಬೋದು. ಸೊ ಹಾಗಾಗಿ ಬೊರಾನಿಂದ ಗೇಲಿಯಂ ತನಕ ನಿಮಗೆ ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಗೇಲಿಯಂ ಆನ್ವರ್ಡ್ಸ್ ಮೆಲ್ಟಿಂಗ್ ಪಾಯಿಂಟ್ ಗೋಸ್ ಆನ್ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಡ್ಯೂ ಟು ಇಟ್ಸ್ ಅನ್ಯೂಶುವಲಿ ಲೋ ಮೆಲ್ಟಿಂಗ್ ಪಾಯಿಂಟ್, ಗೇಲಿಯಂ ಕ್ಯಾನ್ ಎಕ್ಸಿಸ್ಟ್ ಆಸ್ ಲಿಕ್ವಿಡ್ಸ್ ಡ್ಯೂರಿಂಗ್ ಸಮ್ಮರ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಸಮ್ಮರ್ ಸೀಸನಲ್ಲಿ ಗೇಲಿಯಮ್ನ ನಾವು ಲಿಕ್ವಿಡ್ ಫಾರ್ಮಲ್ಲಿ ನೋಡೋಕ್ಕೆ ಸಾಧ್ಯ. ಬಿಕಾಸ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಗೇಲಿಯಮ್ ವಿಲ್ ಬಿ 303 ಕೆಲ್ವಿನ್.
ಸೊ ಅನ್ಯೂಶುವಲಿ, ಸೊ ಯೂಶ್ವಲ್ ಅಲ್ಲ, ಯಾಕಂದರೆ ನಿಮಗೆ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ಸೊ ನೋಡಿ ಗೇಲಿಯಮ್ ಆನ್ವರ್ಡ್ಸ್ ಇನ್ಕ್ರೀಸ್ ಅಂತ ಅಂದರೆ ಅಲ್ಲಿಗೆ ಗೇಲಿಯಮಿಗೆ ಕಮ್ಮಿ ಇರತ್ತೆ ಅಂತ ಆಯಿತು. ಸೊ ಅಲ್ಲಿ ನಿಮಗೆ ಇನ್ಕ್ರೀಸ್ ಆಗ್ತಾ ಇರಬೇಕಿತ್ತು, ಆದರೆ ಗೇಲಿಯಮಿಗೆ ಕಮ್ಮಿ ಇದೆ. ಈವನ್ ಅಲ್ಲಿ ನಿಮಗೆ ಅಟಾಮಿಕ್ ಸೈಜ್ ಜಾಸ್ತಿ ಇದ್ರೂ ಮೆಲ್ಟಿಂಗ್ ಪಾಯಿಂಟ್ ಕಮ್ಮಿ ಇದೆ. ಸೊ ಹಾಗಾಗಿ 303 ಕೆಲ್ವಿನ್ ಇದೆ. ಅನ್ಯೂಶುವಲ್ ಮೆಲ್ಟಿಂಗ್ ಪಾಯಿಂಟ್, ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಇವನ್ ಸಮ್ಮರ್ ಸೀಸನಲ್ಲಿ ನಾವು ಗೇಲಿಯಮ್ನ ಲಿಕ್ವಿಡ್ ಸ್ಟೇಟಲ್ಲಿ ನೋಡ್ಬೋದು. ಸೊ ನೆಕ್ಸ್ಟು ನಿಮಗೆ ಕೆಮಿಕಲ್ ಪ್ರಾಪರ್ಟೀಸ್, ಇಷ್ಟು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ನೋಡೋದಾದರೆ, ಇನ್ನು ಕೆಮಿಕಲ್ ಪ್ರಾಪರ್ಟೀಸಿಗೆ ಬಂದರೆ ಆಕ್ಸಿಡೇಷನ್ ಸ್ಟೇಟ್ ಫಸ್ಟ್ ನಾವು ನೋಡ್ತೀವಿ. ಸೊ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಅಂತ ಬಂದಾಗ ಅಲ್ಯೂಮಿನಿಯಂ ಫಾರ್ಮ್ಸ್ ಅಲ್ಯೂಮಿನಿಯಂ ಅಟ್ ಇಟ್ಸ್ +3 ಆಕ್ಸಿಡೇಷನ್ ಸ್ಟೇಟ್. ಸೊ ಅಲ್ಲಿ ನಿಮಗೆ ಯೂಶ್ವಲಿ ಅಲ್ಯೂಮಿನಿಯಂ ನಿಮಗೆ +3 ಆಕ್ಸಿಡೇಷನ್ ಸ್ಟೇಟ್ನ ನೋಡ್ಬೋದು. ಸೊ ಹಾಗಾಗಿ Al+3 ಅಯಾನ್ಸೇ ನಮಗೆ ಕಾಮನ್ ಅಲ್ಯೂಮಿನಿಯಂಗೆ ಅಂತ ಹೇಳ್ಬೋದು. ಡೌನ್ ದ ಗ್ರೂಪ್ ಸ್ಟೆಬಿಲಿಟಿ ಆಫ್ +3 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್, ಬಟ್ +1 ಆಕ್ಸಿಡೇಷನ್ ಸ್ಟೇಟ್ನ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡಿ, ವೈಲ್ ದಟ್ ಆಫ್ +1 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್, ದಿಸ್ ಈಸ್ ಬಿಕಾಸ್ ಆಫ್ ಇನರ್ಟ್ ಪೇರ್ ಎಫೆಕ್ಟ್. ಯಾಕೆ ಅಂದರೆ ಅಲ್ಯೂಮಿನಿಯಮಲ್ಲಿ ನಾವು ಸೊ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಅಂದರೆ +3. ಸೊ ಯೂಶ್ವಲಿ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ನಿಮಗೆ ಅಲ್ಯೂಮಿನಿಯಂ ಆಗಿದ್ಮೇಲೆ ಗೇಲಿಯಮ್, ಸೊ ಇಂಡಿಯಮ್, ಥ್ಯಾಲಿಯಮ್ ಈ ರೀತಿ ಮೂವ್ ಆಗ್ತಾ ಇದ್ದಂಗೆ ನಿಮಗೆ +3 ಆಕ್ಸಿಡೇಷನ್ ಸ್ಟೇಟ್ನ ಸ್ಟೆಬಿಲಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ, +1 ಆಕ್ಸಿಡೇಷನ್ ಸ್ಟೇಟ್ನ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಯಾಕೆ ಅಂದರೆ ಇನರ್ಟ್ ಪೇರ್ ಎಫೆಕ್ಟಿಂದಾಗಿ. ಇನರ್ಟ್ ಪೇರ್ ಎಫೆಕ್ಟ್ ಅಂತ ಸೊ ಯಾಕೆ ಇದರಿಂದ ಅಂತ ಅಂದರೆ ಡ್ಯೂ ಟು ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ಇಂಟರ್ವೇನಿಂಗ್ D and F orbitals, the ns electrons becomes inert towards bonding. ಅಲ್ಲಿ ನಿಮಗೆ ಸೊ ಏನು ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ಡಿ ಆರ್ಬಿಟಲ್ಸ್ ಬರುತ್ತೆ, ಎಫ್ ಆರ್ಬಿಟಲ್ಸ್ ಬರುತ್ತೆ. ಈ ಡಿ ಆ್ಯಂಡ್ ಎಫ್ ಆರ್ಬಿಟಲ್ಸಿಗೆ ಶೀಲ್ಡಿಂಗ್ ಎಫೆಕ್ಟ್ ಕಮ್ಮಿ ಇರುತ್ತೆ. ಸೊ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಇರುತ್ತೆ ಅಂತ ಹೇಳ್ಬೋದು ಡಿ ಆ್ಯಂಡ್ ಎಫ್ ಆರ್ಬಿಟಲ್ಸಿಗೆ. ಸೊ ಕಂಪೇರ್ ಟು ಎಸ್ ಆರ್ಬಿಟಲ್ಸ್, ಸೊ ಡಿ ಆ್ಯಂಡ್ ಎಫ್ ಆರ್ಬಿಟಲ್ಸಿಗೆ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಇರೋದ್ರಿಂದ ಎನ್ ಆರ್ಬಿಟಲ್ ಏನು ಬಾಂಡ್ ಫಾರ್ಮೇಷನ್ ಆಗೋಂಥದ್ದು ಇನರ್ಟ್ ನೇಚರ್ ತೋರಿಸುತ್ತೆ. ಸೊ ಹಾಗಾಗಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ದೀಸ್ ಎಲಿಮೆಂಟ್ಸ್, ಸೊ ಏನು +1 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್, ಅದೇ +3 ಆಕ್ಸಿಡೇಷನ್ ಸ್ಟೇಟ್ನ ಸ್ಟೆಬಿಲಿಟಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಅಂತ ಹೇಳ್ಬೋದು. ಇನ್ನು ಟೆಂಡೆನ್ಸಿ ಆಫ್ ಫಾರ್ಮಿಂಗ್ ಅಯಾನಿಕ್ ಕಾಂಪೌಂಡ್ಸ್, ಎಕ್ಸೆಪ್ಷನಲ್ ಕೇಸ್ ಇದ್ದೇ ಇರುತ್ತೆ. ಯಾವುದು ಬೊರಾನ್. ಬೊರಾನ್ ನಿಮಗೆ ಯೂಶಲಿ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಬಿಕಾಸ್ ಆಫ್ ಇಟ್ಸ್ ಸ್ಮಾಲ್ ಸೈಜ್ ಅಂತ ಹೇಳ್ಬೋದು. ಲ್ಯಾಟಿಸ್ ಎಂಥಾಲ್ಪಿನೂ ಸೊ ಹೈ ಇರುತ್ತೆ. ಸೊ ಲ್ಯಾಟಿಸ್ ಎಂಥಾಲ್ಪಿನೂ ರೀಸನ್ ಆಗುತ್ತೆ ಇಲ್ಲಿ. ಸೊ ಹಾಗಾಗಿ ನಿಮಗೆ ಕೋವಲೆಂಟ್ ಬಾಂಡ್ನ ಫಾರ್ಮೇಷನ್ ಮಾಡುತ್ತೆ ಬೊರಾನ್ ಅಂತ ಹೇಳ್ಬೋದು. ನೋಡಿ, ದ ಟೆಂಡೆನ್ಸಿ ಆಫ್ ಫಾರ್ಮೇಷನ್ ಆಫ್ ಅಯಾನಿಕ್ ಕಾಂಪೌಂಡ್ ಇನ್ಕ್ರೀಸಸ್ ಫ್ರಮ್ ಬೊರಾನ್ ಟು ಥ್ಯಾಲಿಯಂ. Boron forms only covalent compounds. This is due to its extremely high ionization energy, which is not compensated either by lattice energy of its ionic compounds or by the hydration energies of ions in aqueous solution. Down the group move ಆಗ್ತಾ ಇದ್ದಂಗೆ as we move from boron to thallium, so ಏನಾಗುತ್ತೆ, ಅಯೋನಿಕ್ ಕಾಂಪೌಂಡ್ ಫಾರ್ಮೇಷನ್ನ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಬಟ್ ಬೋರಾನ್ ವಿಲ್ ಫಾರ್ಮ್ ಕೋವಲೆಂಟ್ ಕಾಂಪೌಂಡ್ಸ್. ಯಾಕೆ ಅಂದರೆ ಹೈ ಅಯೋನೈಸೇಷನ್ ಎಂಥಾಲ್ಪಿ ಇದೆ, ಹೈ ಹೈಡ್ರೇಷನ್ ಎಂಥಾಲ್ಪಿ ಇದ್ರೂ ಸಹ ಅಲ್ಲಿ ನಿಮಗೆ ಲ್ಯಾಟಿಸ್ ಎನರ್ಜಿನೂ ರೀಸನ್ ಇದ್ದರೂ ಸಹ ಅಲ್ಲಿ ನಿಮಗೆ ಸೊ ಇವೆರಡೂ ರೀಸನ್ಸ್ ಏನು ಲ್ಯಾಟಿಸ್ ಎಂಥಾಲ್ಪಿ ಅಥವಾ ಹೈಡ್ರೇಷನ್ ಎಂಥಾಲ್ಪಿನ ಕಾಂಪನ್ಸೇಟ್ ಮಾಡೋಷ್ಟು ಹೈ ಅಯೋನೈಸೇಷನ್ ಎನರ್ಜಿ ಇರೋದ್ರಿಂದ ಇಟ್ ಕ್ಯಾನ್ ಫಾರ್ಮ್ ಕೋವಲೆಂಟ್ ಕಾಂಪೌಂಡ್ಸ್ ಅಂತ ಹೇಳ್ಬೋದು. ಇನ್ನು ಟ್ರೆಂಡ್ಸ್ ಇನ್ ಕೆಮಿಕಲ್ ರಿಯಾಕ್ಟಿವಿಟಿ ನೋಡೋದಾದರೆ, ಇನ್ ಟ್ರೈವ್ಯಾಲೆಂಟ್ ಸ್ಟೇಟ್ ದಟ್ ಈಸ್ +3 ಆಕ್ಸಿಡೇಷನ್ ಸ್ಟೇಟ್ ದೇ ಫಾರ್ಮ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾಂಪೌಂಡ್ ಒಬ್ವಿಯಸ್ಲಿ. ಸೊ ಗ್ರೂಪ್ 13 ಎಲಿಮೆಂಟ್ಸ್ ನಾನು ಹೇಳಿದ್ದೆ. ಸೊ ಅದರಲ್ಲಿ ಹೈಡ್ರೋಜನ್ ಚಾಪ್ಟರಲ್ಲೇ ಹೇಳಿದ್ದೆ 13 ಗ್ರೂಪ್ ಎಲಿಮೆಂಟ್ಸ್ ಹೈಡ್ರೋಜನ್ ಜೊತೆ ಕಂಬೈಂಡ್ ಆದಾಗ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಷೀಸ್ ಫಾರ್ಮೇಷನ್ ಆಗುತ್ತೆ ಅಂತ. ಇಲ್ಲೂ ಅಷ್ಟೇ ನೋಡಿ, ಟ್ರೈವ್ಯಾಲೆಂಟ್ ಸ್ಟೇಟಲ್ಲಿ ಇದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾಂಪೌಂಡ್ನ ಫಾರ್ಮೇಷನ್ ಮಾಡುತ್ತೆ. ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ ಅಂದಮೇಲೆ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇರುತ್ತೆ ಅಂದರೆ ಎಲೆಕ್ಟ್ರಾನ್ನ ಯಾರಾದರೂ ಡೊನೇಟ್ ಮಾಡಿದ್ರೆ ಇದು ಎಲೆಕ್ಟ್ರಾನ್ ಅಕ್ಸೆಪ್ಟಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಅಲ್ಲಿಗೆ ಎಲೆಕ್ಟ್ರಾನ್ ಅಕ್ಸೆಪ್ಟಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಅಂತ ಅಂದಮೇಲೆ ಇಟ್ ಆ್ಯಕ್ಟ್ ಆಸ್ ಅ ಲಿವೀಸ್ ಆ್ಯಸಿಡ್ ಅಂತ ಹೇಳ್ಬೋದು. ಎಲೆಕ್ಟ್ರಾನ್ ಅಕ್ಸೆಪ್ಟರ್ ದಟ್ ಈಸ್ ಲಿವೀಸ್ ಆ್ಯಸಿಡ್. ಹಾಗೆ ನೋಡಿ, ಇನ್ ಟ್ರೈವ್ಯಾಲೆಂಟ್ ಸ್ಟೇಟ್ ದೇ ಫಾರ್ಮ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾಂಪೌಂಡ್ಸ್, thus they show tendency to accept electron pair.
and hence acts as a Lewis acid. This tendency decreases down the group. ಬಟ್ ಲಿವಿಸ್ ಆ್ಯಸಿಡ್ ಆಗಿ ಆ್ಯಕ್ಟ್ ಮಾಡೋಂಥ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಡೌನ್ ದ ಗ್ರೂಪ್. ಯಾಕೆಂದರೆ ಸೈಜ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ನಿಮಗಿಲ್ಲಿ ಲಿವಿಸ್ ಆ್ಯಸಿಡ್ನ ಸ್ಟೆಬಿಲಿಟಿ ಡಿಕ್ರೀಸ್ ಆಗುತ್ತೆ ಡೌನ್ ದ ಗ್ರೂಪ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನೋಡಿ, ಬೋರಾನ್ ಟ್ರೈಕ್ಲೋರೈಡ್ ದಟ್ ಈಸ್ BCl3 accepts lone pair of electrons from ammonia to form BCl3NH3 ಅನ್ನೋ ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ. NH3 ದಟ್ ಈಸ್ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರೋದ್ರಿಂದ ಅದು ಡೊನೇಟ್ ಮಾಡೋಂಥ ಕೆಪಾಸಿಟಿ ಇರುತ್ತೆ. ಹಾಗಾಗಿ ಸೊ BCl3 ಇರೋಂಥ ಬೊರಾನು ಎಲೆಕ್ಟ್ರಾನ್ ಅಕ್ಸೆಪ್ಟಿಂಗ್ ಕೆಪಾಸಿಟಿ ಇರೋದ್ರಿಂದ BCl3 ನಿಮಗೆ ಅಮೋನಿಯಾ ಜೊತೆ ರಿಯಾಕ್ಷನ್ ಆದಾಗ ಸೊ ಇಟ್ ಅಕ್ಸೆಪ್ಟ್ಸ್ BCl3 ಅಕ್ಸೆಪ್ಟ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಅಮೋನಿಯಾ. ಈ ರೀತಿ ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ. ಅದೇ ರೀತಿ AlCl3 ಅಲ್ಯೂಮಿನಿಯಂ ಕ್ಲೋರೈಡ್ ಬಿಕಮ್ ಸ್ಟೇಬಲ್ ಬೈ ಫಾರ್ಮಿಂಗ್ ಅ ಡೈಮರ್. ಸೊ ಡೈಮರ್ ಫಾರ್ಮೇಷನ್ ಆಗಿ ಇಲ್ಲಿ ನಿಮಗೆ ಸ್ಟೇಬಲ್ ಕಂಡೀಷನ್ ನೋಡ್ತೀವಿ. ಯಾಕಂದರೆ ಇದು ಲಿವಿಸ್ ಆ್ಯಸಿಡ್ ಆ್ಯಕ್ಟ್ ಮಾಡೋದ್ರಿಂದ ಅಲ್ಲಿ ನಿಮಗೆ ಎಲೆಕ್ಟ್ರಾನ್ನ ಅಕ್ಸೆಪ್ಟಿಂಗ್ ಪವರ್ ಇರೋದ್ರಿಂದ ಒಂದು ಅಲ್ಯೂಮಿನಿಯಂ ಕ್ಲೋರೈಡ್ ಅನದರ್ ಅಲ್ಯೂಮಿನಿಯಂ ಕ್ಲೋರೈಡ್ ಜೊತೆಗೆ ನಿಮಗೆ ಡೈಮರ್ ಫಾರ್ಮೇಷನ್ ಮಾಡಿ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಅನ್ನೋ ಪ್ರಾಬ್ಲಮ್ನ ಇದು ಸಾರ್ಟ್ ಔಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಟ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ಸ್ಟೇಬಲ್ ಫಾರ್ಮ್ ದಟ್ ಈಸ್ ಇನ್ ಡೈಮರ್ ಫಾರ್ಮ್ Al2Cl6 ಫಾರ್ಮಲ್ಲಿ ಇರುತ್ತೆ. ಇನ್ ಟ್ರೈವಲೆಂಟ್ ಸ್ಟೇಟ್ ಮೋಸ್ಟ್ ಆಫ್ ದೇರ್ ಕಾಂಪೌಂಡ್ಸ್ ಆರ್ ಹೈಡ್ರೋಲೈಸ್ಡ್ ಇನ್ ವಾಟರ್. ಸೊ Al+3 ಅಥವಾ ನಿಮಗೆ ಯಾವುದೇ ಒಂದು ಈ ಗ್ರೂಪ್ನ ಎಲಿಮೆಂಟ್ಸು ನಿಮಗೆ ಅದ್ರ ಟ್ರೈವಲೆಂಟ್ ಸ್ಟೇಟಲ್ಲಿ ವಾಟರ್ ಜೊತೆ ರಿಯಾಕ್ಷನ್ ಆದಾಗ ಸೊ ಅಲ್ಲಿ ಹೈಡ್ರೋಲೈಸ್ ಆಗುತ್ತೆ. ಹೈಡ್ರೋಲೈಸ್ ಆದಾಗ ರೆಸ್ಪೆಕ್ಟಿವ್ ಹೈಡ್ರೇಟ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಟ್ರೈಕ್ಲೋರೈಡ್ಸ್ ಆನ್ ಹೈಡ್ರಾಲಿಸಿಸ್ ಫಾರ್ಮ್. ಸೊ ಅಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಕ್ಲೋರೈಡ್ನೇ ಹೈಡ್ರಾಲಿಸಿಸ್ ಮಾಡಿದ್ರೆ ಅಲ್ಯೂಮಿನೇಟ್ ಅನ್ನೋ ಸ್ಪೀಷೀಸ್ ಫಾರ್ಮೇಷನ್ ಆಗುತ್ತೆ. ಸೊ ಅದೇ ರೀತಿ ನಿಮಗೆ ಬೇರೆ ಮೆಟಲ್ ಅಯಾನ್ ಅದು 13th ಗ್ರೂಪ್ ಎಲಿಮೆಂಟ್ಸ್ನ ಬೇರೆ ಮೆಟಲ್ ಅಯನ್ನು ಹೈಡ್ರಾಲಿಸಿಸ್ ಮಾಡಿದಾಗ ರೆಸ್ಪೆಕ್ಟಿವ್ ಸೊ ನಿಮಗೆ ಹೈಡ್ರಾಕ್ಸಿಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ಇನ್ ದ ಫಾರ್ಮ್ ಆಫ್ ನೋಡಿ MOH4. ಸೊ ಆ್ಯನಾನಿಕ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಆ್ಯನಾನ್ ಮೇಲೆ ಮೈನಸ್ ಚಾರ್ಜ್ ಇದೆ. ಹಾಗಾಗಿ ಇದರಿಂದ ಏನು ಗೊತ್ತಾಗುತ್ತೆ, ಸೊ ಈ 13 ಗ್ರೂಪ್ ಎಲಿಮೆಂಟ್ಸ್ ಅಟ್ ಇಟ್ಸ್ ಟ್ರೈವಲೆಂಟ್ ಸ್ಟೇಟ್ undergo easily hydrolysis reaction to form a hydrates. ಸೊ ಅಲ್ಲಿ ಸ್ಪೆಸಿಫಿಕ್ ಆ್ಯನಾನಿಕ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಕಾಂಪ್ಲೆಕ್ಸ್ ಫಾರ್ಮೇಷನ್ ಅಂತ ಬಂದರೆ ಆನ್ ಅಕೌಂಟ್ ಆಫ್ ದೇರ್ ಸ್ಮಾಲ್ ಸೈಜ್ ಗ್ರೇಟರ್ ಚಾರ್ಜ್ ದೀಸ್ ಎಲಿಮೆಂಟ್ಸ್ ಹ್ಯಾವ್ ಮಚ್ ಗ್ರೇಟರ್ ಟೆಂಡೆನ್ಸಿ ಟು ಫಾರ್ಮ್ ಕಾಂಪ್ಲೆಕ್ಸಸ್ ದ್ಯಾನ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಈ 13 ಗ್ರೂಪ್ ಎಲಿಮೆಂಟ್ಸ್ ಅಂತ ಬಂದರೆ ಸೈಜ್ ಕಮ್ಮಿ ಇದೆ ಎಸ್ ಬ್ಲಾಕಿಗೆ ಕಂಪೇರ್ ಮಾಡಿದ್ರೆ. ಚಾರ್ಜು +3 ಆಕ್ಸಿಡೇಷನ್ ಸ್ಟೇಟ್ ಅಂತ ಅಂದಾಗ ಚಾರ್ಜ್ ಜಾಸ್ತಿ ಇದೆ. ಡ್ಯೂ ಟು ಇಟ್ಸ್ ಸ್ಮಾಲ್ ಸೈಜ್ ಹೈ ಚಾರ್ಜ್ ಗ್ರೇಟರ್ ಚಾರ್ಜ್ ದೀಸ್ ಎಲಿಮೆಂಟ್ಸ್ ಹ್ಯಾವ್ ಅ ಗ್ರೇಟರ್ ಎಬಿಲಿಟಿ ಟು ಫಾರ್ಮ್ ಅ ಕಾಂಪ್ಲೆಕ್ಸ್ ವೆನ್ ಕಂಪೇರ್ ಟು ಎಸ್ ಬ್ಲಾಕ್ ಎಲಿಮೆಂಟ್ಸ್. ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಚಾರ್ಜು ಕಮ್ಮಿ ಇರುತ್ತೆ, ಸೈಜ್ ಜಾಸ್ತಿ ಇರುತ್ತೆ, ಹಾಗಾಗಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡೋಂಥ ಎಬಿಲಿಟಿ ಇರಲ್ಲ. ಬಟ್ ಈ ಎಲಿಮೆಂಟ್ಸಲ್ಲಿ ಸೈಜು ಕಮ್ಮಿ ಇದೆ, ಚಾರ್ಜ್ ಜಾಸ್ತಿ ಇದೆ, ಹಾಗಾಗಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡೋಂಥ ಎಬಿಲಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ದೀಸ್ ಎಲಿಮೆಂಟ್ಸ್ ಯೂಶ್ವಲಿ ಫಾರ್ಮ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತ ಹೇಳ್ಬೋದು. ಇನ್ನು ರಿಯಾಕ್ಟಿವಿಟಿ ಟುವರ್ಡ್ಸ್ ಏರ್ ಜೊತೆ ಇದು ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಏರಲ್ಲಿ ನಿಮಗೆ ಆಕ್ಸಿಜನ್ ಒಂದೇ ಇರಲ್ಲ, ಇವನ್ ನೈಟ್ರೋಜನು ಸಹ ಇರುತ್ತೆ. ನೈಟ್ರೋಜನ್ ಜೊತೆನೂ ಇದು ರಿಯಾಕ್ಟ್ ಆಗಿ ರೆಸ್ಪೆಕ್ಟಿವ್ ನೈಟ್ರೈಡು ಸಹ ಫಾರ್ಮೇಷನ್ ಆಗುತ್ತೆ ಅಲಾಂಗ್ ವಿತ್ ಆಕ್ಸೈಡ್ಸ್. ನೋಡಿ, ಹಾಗಾಗಿ ಸೊ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಮೆಟಲ್ ಆಕ್ಸೈಡ್ಸ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ಇಲ್ಲಿ ರಿಯಾಕ್ಷನ್ ಇದೆ ನೋಡಿ, 4M at its solid state reacts with 3 molecules of oxygen to form a 2 molecules of M2O3. ಫಾರ್ ಎಕ್ಸಾಂಪಲ್ 4Al ಇದು ಸ್ಪೆಸಿಫಿಕ್ ರಿಯಾಕ್ಷನ್ ಅಲ್ಯೂಮಿನಿಯಮಿಗೆ ತೊಗೊಳೋದಾದರೆ 4Al + 3O2 ಗಿವ್ ರೈಸ್ ಟು 2Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಅದೇ ರೀತಿ ಸೊ ಅದು ಆಕ್ಸಿಜನ್ ಜೊತೆ ಮಾತ್ರ ಅಲ್ಲ, ಇವನ್ ನೈಟ್ರೋಜನ್ ಜೊತೆನೂ ರಿಯಾಕ್ಟ್ ಆಗುತ್ತೆ. ನೈಟ್ರೋಜನ್ ಜೊತೆ ರಿಯಾಕ್ಟ್ ಆದಾಗ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ? ಸೊ ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ನೋಡಿ, ಮೆಟಲ್ನ ಜನರಲ್ ತೊಗೊಂಡಿದ್ದೀವಿ, ಮೆಟಲ್ನ ನೈಟ್ರೋಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಮೆಟಾನೈಟ್ರೇಟ್ ಫಾರ್ಮೇಷನ್ ಆಗಿದೆ. ದಟ್ ಈಸ್ 2M + N2 ಗಿವ್ ರೈಸ್ ಟು 2Mn. ಅದೇ ರೀತಿ 2Al + N2 ಗಿವ್ ರೈಸ್ ಟು 2Aln ಅಂತ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಆಕ್ಸಿಜನ್ ಜೊತೆ ಮಾತ್ರ ಅಲ್ಲ, ಇವನ್ ನೈಟ್ರೋಜನ್ ಜೊತೆನೂ ಇದು ಕಂಬೈಂಡ್ ಆಗುತ್ತೆ. ಬಟ್ ಅಲ್ಯೂಮಿನಿಯಂ ಡೈರೆಕ್ಟಾಗಿ ನಿಮಗೆ ಅಷ್ಟು ಬೇಗ
ರಿಯಾಕ್ಟ್ ಆಗಲ್ಲ. ಯಾಕೆ ಅನ್ನೋದು ಈಗ ನೋಡೋಣ ಬನ್ನಿ. ಅಲ್ಯೂಮಿನಿಯಂ ಫಾರ್ಮ್ಸ್ ಅ ವೆರಿ ಥಿನ್ ಆಕ್ಸೈಡ್ ಲೇಯರ್ ಆನ್ ಸರ್ಫೇಸ್ ವಿಚ್ ಪ್ರೊಟೆಕ್ಟ್ ದ ಮೆಟಲ್ ಫ್ರಮ್ ಫರ್ದರ್ ಅಟ್ಯಾಕ್. ಸೊ ಇಲ್ಲಿ ಆವಾಗಲೇ ಇದಕ್ಕೆಲ್ಲ ಹೇಳ್ದಂಗೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆಕ್ಲಾನ್ ಅರ್ತ್ ಮೆಟಲ್ಸ್ ಎಲ್ಲ ಬೆರಿಲಿಯಮಿಗೆ ಹೇಳ್ದಂಗೆ ಇಲ್ಲೂ ಅಷ್ಟೇ ನಿಮಗೆ ಅಲ್ಯೂಮಿನಿಯಂ ಒನ್ಸ್ ಎಕ್ಸ್ಪೋಸ್ ಆಯಿತು ಅಟ್ಮಾಸ್ಫಿಯರಿಗೆ ಅಂತ ಅಂದರೆ ಅಲ್ಲಿ ನಿಮಗೆ ಥಿನ್ ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಗಿರುತ್ತೆ. ಆಕ್ಸೈಡ್ ಲೇಯರ್ ಒನ್ಸ್ ಫಾರ್ಮೇಷನ್ ಆಗಿದ್ಮೇಲೆ ಮತ್ತೆ ಅದು ನಿಮಗೆ ಸೊ ಏನು ಫರ್ದರ್ ಅಟ್ಯಾಕ್ ಬೈ ಆಕ್ಸಿಜನ್ ಆಗಲ್ಲ. ಸೊ ಹಾಗಾಗಿ ಅಲ್ಯೂಮಿನಿಯಂ ಫಾರ್ಮ್ಸ್ ಅ ವೆರಿ ಥಿನ್ ಆಕ್ಸೈಡ್ ಲೇಯರ್ ಆನ್ ಇಟ್ಸ್ ಸರ್ಫೇಸ್. So this oxide layer protect the metal from further attack by oxygen. ಹಾಗಾಗಿ ಫರ್ದರ್ ರಿಯಾಕ್ಷನ್ ಆಗಲ್ಲ. ಅದೇ ನೋಡಿ ಬೋರಾನ್ ಟ್ರೈಆಕ್ಸೈಡ್ ಈಸ್ ಅಸಿಡಿಕ್. ಬೋರಾನ್ ಟ್ರೈಆಕ್ಸೈಡ್ ಏನಿದೆ ಅದು ನಿಮಗೆ ಅಸಿಡಿಕ್ ನೇಚರ್ನ ತೋರಿಸುತ್ತೆ. ಇನ್ನು ಅಲ್ಯೂಮಿನಿಯಂ ಮತ್ತು ಗೇಲಿಯಂ ಆಕ್ಸೈಡ್ಸು ಆಂಫೋಟರಿಕ್ ನೇಚರ್ನ ತೋರಿಸುತ್ತೆ. ಅಂದರೆ ಬಿಹೇವಿಂಗ್ ಬೋತ್ ಆಸ್ ಅಸಿಡಿಕ್ ಆಕ್ಸೈಡ್ ಆಸ್ ವೆಲ್ ಆಸ್ ಬೇಸಿಕ್ ಆಕ್ಸೈಡ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದೋಸ್ ಆಫ್ ಇಂಡಿಯಮ್ ಆ್ಯಂಡ್ ಥ್ಯಾಲಿಯಮ್ ಆರ್ ಬೇಸಿಕ್ ಇನ್ ದೇರ್ ಪ್ರಾಪರ್ಟೀಸ್. ಅದೇ ಇಂಡಿಯಮ್ ಮತ್ತು ಥ್ಯಾಲಿಯಮ್ ಬೇಸಿಕ್ ಆಕ್ಸೈಡ್ಸ್ನ ಪ್ರಾಪರ್ಟಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇದು ಯಾಕೆ ಅನ್ನೋದನ್ನು ನೀವು ನೋಡಿದ್ದೀರಾ. ಯಾಕಂದರೆ ಅಲ್ಲಿ ನಿಮಗೆ ಆಲ್ರೆಡಿ ನಾನು ಫಸ್ಟಿಗೆ ಹೇಳ್ದಂಗೆ ಬೊರಾನ್ ಏನು ಬರುತ್ತೆ ಅದು ನಾನ್ ಮೆಟಲ್ಸ್ ಆಗಿರುತ್ತೆ, ಅಥವಾ ನೆಕ್ಸ್ಟ್ ಬರೋದು ಅಲ್ಯೂಮಿನಿಯಂ ಮೆಟಲ್ ಆಗಿರುತ್ತೆ, ಇನ್ನು ಉಳಿದಿರೋದು ಮೆಟಲಾಯ್ಡ್ಸ್ ಅಂತ ಈ ರೀತಿ ಡಿಫ್ರೆನ್ಸ್ ಇರೋದ್ರಿಂದ ಇಲ್ಲಿ ನಿಮಗೆ ಅಲ್ಯೂಮಿನಿಯಂ ಗೇಲಿಯಂ ಅವೆರಡು ಮಾತ್ರ ನಿಮಗೆ ಆಂಫೋಟೆರಿಕ್ ಆಕ್ಸೈಡ್ಸ್ನ ಫಾರ್ಮೇಷನ್ ಮಾಡುತ್ತೆ. ವ್ಯಾಸ್ ಬೋರಾನ್ ಟ್ರೈಆಕ್ಸೈಡ್ ನಿಮಗೆ ಅಸಿಡಿಕ್ ಆಕ್ಸೈಡ್ಸ್ನ ಫಾರ್ಮೇಷನ್ ಮಾಡುತ್ತೆ. ಇನ್ನು ಉಳಿದಿರೋಂಥ ಇಂಡಿಯಂ ಥ್ಯಾಲಿಯಂ ಅಸಿಡಿಕ್ ಬೇಸಿಕ್ ಪ್ರಾಪರ್ಟೀಸ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಕ್ರಿಸ್ಟಲೈನ್ ಬೋರಾನ್ ಈಸ್ ಅನ್ರಿಯಾಕ್ಟಿವ್. ಇಟ್ ಈಸ್ ಅಮೋರ್ಫಸ್ ಬೋರಾನ್ ವಿಚ್ ರಿಯಾಕ್ಟ್ಸ್ ವಿತ್ ಏರ್. ಕ್ರಿಸ್ಟಲೈನ್ ಬೋರಾನ್ ನಿಮಗೆ ರಿಯಾಕ್ಟ್ ಆಗಲ್ಲ. ಇಟ್ ಈಸ್ ಅನ್ರಿಯಾಕ್ಟಿವ್, ಇಟ್ ಈಸ್ ಇನರ್ಟ್ ಇನ್ ನೇಚರ್ ಅಂತ ಹೇಳ್ಬೋದು. ಸೊ ಹಂಗೂ ನನ್ನ ಬೋರಾನ್ನ ಏರ್ ಜೊತೆ ರಿಯಾಕ್ಟ್ ಮಾಡಬೇಕು ಅಂದರೆ ಅಮರ್ಫಸ್ ಬೋರಾನ್ನ ತೊಗೋಬೇಕಾಗತ್ತೆ. ಸೊ ಹಾಗಾಗಿ ನೋಡಿ ಅಮರ್ಫಸ್ ಬೋರಾನ್ ವಿಲ್ ರಿಯಾಕ್ಟ್ ವಿತ್ ಏರ್ ಅಂತ ಹೇಳ್ಬೋದು. ಹಾಗೆ ಕ್ರಿಸ್ಟಲೈನ್ ಬೋರಾನ್ ಈಸ್ ಅನ್ರಿಯಾಕ್ಟಿವ್ ವ್ಯಾಸ್ ಅಮರ್ಫಸ್ ಬೋರಾನ್ ವಿಲ್ ರಿಯಾಕ್ಟ್ ವಿತ್ ಏರ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ರಿಯಾಕ್ಟಿವಿಟಿ ಟುವರ್ಡ್ಸ್ ಆ್ಯಸಿಡ್ಸ್ ಆ್ಯಂಡ್ ಆಲ್ಕಲೀಸ್. ಸೊ ಆ್ಯಸಿಡ್ಸ್ ಜೊತೆ ಮತ್ತು ಬೇಸ್ ಜೊತೆ ಹೇಗೆ ಇದು ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಸೊ ಇಲ್ಲಿ ನಿಮಗೆ ಬೋರಾನ್ ಡಸಂಟ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್ ಆ್ಯಂಡ್ ಆಲ್ಕಲಿ. ಅಲ್ಯೂಮಿನಿಯಂ ಶೋ ಆಂಫೋಟರಿಕ್ ಕ್ಯಾರೆಕ್ಟರ್ ಆ್ಯಂಡ್ ರಿಯಾಕ್ಟ್ ವಿತ್ ಬೋತ್ ಆ್ಯಸಿಡ್ಸ್ ಆಸ್ ವೆಲ್ ಆಸ್ ಆಲ್ಕಲೀಸ್. ಬೋರಾನ್ ಎಕ್ಸೆಪ್ಷನಲ್ ಕೇಸ್ ಸ್ಮಾಲ್ ಸೈಜ್ ಇದೆ. ಸೊ ಅಲ್ಲಿ ನಿಮಗೆ ನೇಚರ್ ಹೇಗಿರುತ್ತೆ, ಕೋವಲೆಂಟ್ ನೇಚರ್ ಅದೆಲ್ಲ ಹೇಳಿದ್ದೀನಿ. ಹಾಗಾಗಿ ಬೋರಾನ್ ನಿಮಗೆ ಆ್ಯಸಿಡ್ ಜೊತೆ ಆಗಿರಲಿ ಅಥವಾ ಬೇಸ್ ಜೊತೆ ಆಗಿರಲಿ ರಿಯಾಕ್ಟ್ ಆಗಲ್ಲ. ಅದೇ ಅಲ್ಯೂಮಿನಿಯಂ ಬೋತ್ ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆನೂ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಆಂಫೋಟೆರಿಕ್ ಕ್ಯಾರೆಕ್ಟರ್ ಇದೆ ಅಲ್ಯೂಮಿನಿಯಮಿಗೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಂಫೋಟೆರಿಕ್ ನೇಚರ್ ಇದೆ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಇಲ್ಲಿ ಎರಡು ರಿಯಾಕ್ಷನ್ ಇದೆ. ಒಂದು ಫಸ್ಟ್ ರಿಯಾಕ್ಷನಲ್ಲಿ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ, ಸೊ ಸೆಕೆಂಡ್ ರಿಯಾಕ್ಷನಲ್ಲಿ ಬೇಸ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಎರಡೂ ಜೊತೆನೂ ರಿಯಾಕ್ಟ್ ಆಗ್ತಾ ಇದೆ ಅಂತ ಅಂದರೆ ಅಲ್ಲಿ ನಿಮಗೆ ಆ್ಯಸಿಡ್ ಜೊತೆ ಬೇಸ್ ಆಗಿ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆ ಆ್ಯಸಿಡ್ ಆಗಿ ರಿಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಅಲ್ಯೂಮಿನಿಯಂ ಪೊಸೆಸ್ ಆಂಫೋಟೆರಿಕ್ ನೇಚರ್ ಅನ್ನೋದನ್ನು ಇದರಿಂದ ಗೊತ್ತಾಗುತ್ತೆ. ಸೊ ನೋಡಿ ಅದನ್ನು ಪ್ರೂವ್ ಮಾಡೋ ಅಂಥ ರಿಯಾಕ್ಷನ್ ಅಲ್ಯೂಮಿನಿಯಂನ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ 2 molecules of aluminium. So 2 atoms of aluminium reacts with 6 molecules of hydrogen chloride 6HCl ಜೊತೆ ರಿಯಾಕ್ಟ್ ಆದಾಗ ಸೊ ಅಲ್ಲೇನು ಬರುತ್ತೆ 2Al+3. ಸೊ 2 ಅಲ್ಯೂಮಿನಿಯಂ ಪ್ಲಸ್ 3 ಆಕ್ಸಿಡೇಷನ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ, ಪ್ಲಸ್ 6 ಕ್ಲೋರೈಡ್ ಅಯಾನ್. ದಟ್ ಈಸ್ ನಿಮಗೆ ಸೊ ಏನಾಗುತ್ತೆ AlCl3 2 molecules of AlCl3 ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ಪ್ಲಸ್ 3 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಸೊ ಅಲ್ಲಿಗೆ HCl ಇಂದ ಇದು ಹೈಡ್ರೋಜನ್ ಗ್ಯಾಸ್ನ ಲಿಬರೇಟ್ ಮಾಡುತ್ತೆ ಅಂತ ಅಂದರೆ ಮೋರ್ ರಿಯಾಕ್ಟಿವ್ ಅಂತ ಹೇಳ್ಬೋದು. ಹಾಗಾಗಿ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರೋಜನ್ ಗ್ಯಾಸ್ನ ಲಿಬರೇಟ್ ಮಾಡುತ್ತೆ. ಅಲ್ಲಿಗೆ ಅಲ್ಯೂಮಿನಿಯಂನ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಸೊ ಅದೇ ರೀತಿ ಅಲ್ಯೂಮಿನಿಯಂನ ಆಲ್ಕಲಿ ಲೈಕ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆನೂ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ 2 atoms ಆಫ್ ಅಲ್ಯೂಮಿನಿಯಂನ 2 molecules ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಇನ್ ಪ್ರೆಸೆನ್ಸ್ ಆಫ್ 6 molecules ಆಫ್ ವಾಟರ್. ಸೊ ರಿಯಾಕ್ಟ್ ಮಾಡಿದಾಗ ಸೋಡಿಯಂ ಅಲ್ಯೂಮಿನೇಟ್ ಅನ್ನೋಂಥ ಒಂದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗ್ತಾ ಇದೆ. ದಟ್ ಈಸ್ 2Na ಪ್ಲಸ್ AlOH4. ಸೊ ಆ ಕಾಂಪ್ಲೆಕ್ಸ್ ಮೇಲೆ ನಿಮಗೆ ನೆಗೆಟಿವ್ ಚಾರ್ಜ್ ಇದೆ, ಆ್ಯನಾನಿಕ್ ಕಾಂಪ್ಲೆಕ್ಸ್. ಸೊ ಸೋಡಿಯಂ ಅಲ್ಯೂಮಿನೇಟ್ ಅನ್ನೋಂಥ ಒಂದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ, ಪ್ಲಸ್
3 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಅಲ್ಯೂಮಿನಿಯಂ ರಿಯಾಕ್ಟ್ ಬೋತ್ ವಿತ್ ಆ್ಯಸಿಡ್ ಆಸ್ ವೆಲ್ ಆಸ್ ಬೇಸ್. ಸೊ ಹಾಗಾಗಿ ಇಟ್ ಪೊಸೆಸ್ ಆಂಫೋಟೆರಿಕ್ ನೇಚರ್ ಅನ್ನೋದನ್ನು ಗೊತ್ತಾಗುತ್ತೆ. ಅದೇ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಜೊತೆ ಅಲ್ಯೂಮಿನಿಯಂ ಅಥವಾ ಗೇಲಿಯಂ ಎರಡೂ ಸಹ ರಿಯಾಕ್ಟ್ ಆಗಲ್ಲ, ಪ್ಯಾಸಿವ್ ನೇಚರ್ ತೋರಿಸುತ್ತೆ. ಯಾಕೆ ಅಂದರೆ ಸೊ ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ ಆನ್ ದ ಸರ್ಫೇಸ್, ಆಲ್ರೆಡಿ ಅಲ್ಯೂಮಿನಿಯಂ ಮತ್ತು ಗೇಲಿಯಂ ಮೇಲೆ ನಿಮಗೆ ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಗಿರೋದ್ರಿಂದ ಸೊ ಇಟ್ ಶೋಸ್ ಪ್ಯಾಸಿವ್ reaction, so passive nature towards the concentrated nitric acid, because concentrated nitric acid it is a oxidizing agent, it's already ಇಲ್ಲಿ ನಿಮಗೆ ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಗಿರೋದ್ರಿಂದ ಪ್ಯಾಸಿವ್ ನೇಚರ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಇನ್ನು ರಿಯಾಕ್ಟಿವಿಟಿ ಟುವರ್ಡ್ಸ್ ಹ್ಯಾಲೋಜನ್ಸ್ ಜೊತೆ ರಿಯಾಕ್ಷನ್ ನೋಡೋದಾದರೆ, with halogens they form trihalides of formula MX3. ಸೊ ಇಲ್ಲಿ ನಿಮಗೆ ಈ ರೆಸ್ಪೆಕ್ಟಿವ್ ಪಿ ಬ್ಲಾಕ್ ಎಲಿಮೆಂಟ್ಸ್, ದಟ್ ಈಸ್ 13 ಗ್ರೂಪ್ ಎಲಿಮೆಂಟ್ಸ್ ಹ್ಯಾಲೋಜನ್ಸ್ ಜೊತೆ ರಿಯಾಕ್ಟ್ ಆದಾಗ ರೆಸ್ಪೆಕ್ಟಿವ್ ಹ್ಯಾಲೈಡ್ಸ್ ಫಾರ್ಮೇಷನ್ ಆಗುತ್ತೆ. ಯೂಶಲಿ ಗೊತ್ತಿದೆ ಇದು +3 ಆಕ್ಸಿಡೇಷನ್ ಸ್ಟೇಟ್ ಮಾಡೋದ್ರಿಂದ ನಿಮಗೆ ಸೊ ಇದು ಹ್ಯಾಲೈಡ್ಸ್ MX3 ಅಂತ ಒಂದು ಹ್ಯಾಲೈಡ್ನ ಫಾರ್ಮೇಷನ್ ಮಾಡುತ್ತೆ. ಹಾಗಾಗಿ ನೋಡಿ 2M ಜನರಲ್ದಾಗ ತೊಗೊಳ್ತಾ ಇದ್ದೀನಿ, 2 ಆಟಮ್ಸ್ ಆಫ್ ಯಾವುದು ಪಿ ಬ್ಲಾಕ್ ಎಲಿಮೆಂಟ್ ದಟ್ ಈಸ್ 13 ಗ್ರೂಪ್ ಎಲಿಮೆಂಟ್ಸ್ನ 3 ಮಾಲಿಕ್ಯೂಲ್ಸ್ ಆಫ್ ಹ್ಯಾಲೋಜನ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ಅಲ್ಲಿಗೆ 2 ಮಾಲಿಕ್ಯೂಲ್ಸ್ ಆಫ್ MX3 ಫಾರ್ಮೇಷನ್ ಆಗುತ್ತೆ. ವೇರ್ X ರೆಪ್ರೆಸೆಂಟ್ಸ್ ಹ್ಯಾಲೋಜನ್ಸ್, ಇಟ್ ಮೇ ಬಿ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಎಕ್ಸೆಟ್ರಾ. ಸೊ ಇಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಆಫ್ 13 ಗ್ರೂಪ್ ಎಲಿಮೆಂಟ್ಸ್ ಬೋರೋನ್ ಫ್ಯಾಮಿಲಿ ಅಂತ ಹೇಳ್ಬೋದು. ಇನ್ನು ನಾವು ಇಲ್ಲಿ ತನಕ ನೋಡಿರೋದಾದರೆ ಬೋರಾನಿಗೆ ಸ್ವಲ್ಪ ನಿಮಗೆ ಬಿಹೇವಿಯರ್ ಚೇಂಜ್ ಇದೆ, ಅನಾಮಲಸ್ ಬಿಹೇವಿಯರ್ ಇದೆ ಅಂತ ಹೇಳಿದೆ. ಏನೇನು ಬಿಹೇವಿಯರ್, ಅನಾಮಲಸ್ ಬಿಹೇವಿಯರ್ ಇದೆ, ಯಾಕೆ ಅನ್ನೋದನ್ನ ಈಗ ಸ್ಟಡಿ ಮಾಡೋಣ. owing to its extremely small size, high electron density, high electronegativity and non-availability of d electrons, boron exhibits ಅನಾಮಲಸ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಬೋರಾನಿಗೆ ಸ್ಮಾಲ್ ಸೈಜ್ ಇದೆ, ಹೈ ಎಲೆಕ್ಟ್ರಾನ್ ಡೆನ್ಸಿಟಿ ಇದೆ, ಮತ್ತು ಹೈ ಹೈಡ್ರೇಷನ್ ಎಂಥಾಲ್ಪಿ ಇದೆ, ಹೈ ಎಲೆಕ್ಟ್ರಾನ್ ನೆಗೆಟಿವಿಟಿ ಇದೆ, ಮತ್ತು ಡಿ ಆರ್ಬಿಟಲ್ ಇಲ್ಲಿ ಅವೈಲಬಿಲಿಟಿ ಇರಲ್ಲ. ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ಅನಾಮಲಸ್, ಸೊ ಬೋರಾನ್ ಶೋಸ್ ಅನಾಮಲಸ್ ಬಿಹೇವಿಯರ್ ವೆನ್ ಕಂಪೇರ್ಡ್ ಟು ದೇರ್ ಗ್ರೂಪ್ ಮೆಂಬರ್ಸ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಏನೇನು ನಿಮಗೆ ಅನಾಮಲಸ್ ಬಿಹೇವಿಯರ್ ಇದೆ ಅಂತ ನೋಡೋದಾದರೆ, boron is a typical non-metal while other members of group are metals. ಬೋರಾನು ನಿಮಗೆ ನಾನ್ ಮೆಟಲ್ಸ್, ಉಳಿದಿರೋ ಅಂಥ ಅದೇ ಗ್ರೂಪಲ್ಲಿ ಬರೋಂಥ ಎಲ್ಲ ಬೇರೆ ಎಲಿಮೆಂಟ್ಸು ನಿಮಗೆ ಮೆಟಲ್ಸ್ ಅಥವಾ ಮೆಟಲಾಯ್ಡ್ಸ್ ನೇಚರ್ ಇದೆ ಅಂತ ಹೇಳ್ಬೋದು. ಇನ್ನು ಇಟ್ ಫಾರ್ಮ್ಸ್ ಓನ್ಲಿ ಕೋವಲೆಂಟ್ ಕಾಂಪೌಂಡ್ while other members can form covalent as well as ionic compounds. The maximum covalency of boron is 4 while that of aluminium is 6. ಇನ್ನು ಬೋರಾನ್ ನಿಮಗೆ ಓನ್ಲಿ ಕೋವಲೆಂಟ್ ಕಾಂಪೌಂಡ್ ಮಾತ್ರ ಫಾರ್ಮೇಷನ್ ಮಾಡುತ್ತೆ, ಅದೇ ಗ್ರೂಪ್ನ ಬೇರೆ ಮೆಂಬರ್ಸ್ ಐದ ಕೋವಲೆಂಟ್ ಅಥವಾ ಅಯೋನಿಕ್ ಕಾಂಪೌಂಡ್ನ ಫಾರ್ಮೇಷನ್ ಮಾಡುತ್ತೆ. ಇನ್ನು ಬಾಂಡಿಂಗ್, ಸೊ ಕೋವೆಲೆನ್ಸಿ ಅಂತ ಬಂದರೆ, ಸೊ ಬಾಂಡಿಂಗ್ ಕೆಪಾಸಿಟಿ ಅಂತ ಬಂದರೆ ಬೋರಾನಿಗೆ ಓನ್ಲಿ 4 ಕೋವೆಲೆನ್ಸಿ ಇದೆ. ಇನ್ನು ಅದೇ ಗ್ರೂಪ್ನ ಬೇರೆ ಮೆಂಬರ್ಸಿಗೆ ಸೊ ಇಟ್ ಮೇ ಹ್ಯಾವ್ 6 ಕೋವೆಲೆನ್ಸಿ ಅಂತ ಹೇಳ್ಬೋದು. ಬೆಸ್ಟ್ ಎಕ್ಸಾಂಪಲ್ ಅಲ್ಯೂಮಿನಿಯಮಿಗೆ ನೋಡಿ 6 ವೇಲೆನ್ಸಿ ಇದೆ, ಕೋವೆಲೆನ್ಸಿ ಇದೆ, ಬೋರಾನಿಗೆ 4 ಕೋವೆಲೆನ್ಸಿ ಇದೆ. Its oxides and hydroxides have acidic nature while that of the other members have amphoteric and basic nature. ಆಲ್ರೆಡಿ ಹೇಳ್ದಂಗೆ ಬೋರಾನ್ ಟ್ರೈಆಕ್ಸೈಡ್ ಆಸಿಡಿಕ್ ನೇಚರ್ ಇದೆ ಅಂತ ಹೇಳಿದೆ. ಸೊ ಹಾಗಾಗಿ ನಿಮಗೆ ಬೋರಾನ್ನ ಆಕ್ಸೈಡ್ಸ್ ಅಥವಾ ಹೈಡ್ರೋಕ್ಸೈಡ್ಸ್ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್, ವೆರಾಸ್ ಅದೇ ಗ್ರೂಪ್ನ ಬೇರೆ ಮೆಂಬರ್ಸ್ಗೆ ಕಂಪೇರ್ ಮಾಡಿದ್ರೆ, ಬೇರೆ ಮೆಂಬರ್ಸ್ ತೊಗೊಳೋದಾದರೆ ಅಲ್ಯೂಮಿನಿಯಂ, ಗೇಲಿಯಂ ನಿಮಗೆ ಆಂಫೋಟೆರಿಕ್ ಆಕ್ಸೈಡ್ಸ್ನ ಫಾರ್ಮೇಷನ್ ಮಾಡುತ್ತೆ, ಅದೇ ಇಂಡಿಯಂ, ಥ್ಯಾಲಿಯಂ ನಿಮಗೆ ಸೊ ಅದು ಬೇಸಿಕ್ ಆಕ್ಸೈಡ್ಸ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಹಾಗಾಗಿ ಅದೇ ಗ್ರೂಪ್ನ ಬೇರೆ ಮೆಂಬರ್ಸು ಆಂಫೋಟೆರಿಕ್ ನೇಚರ್ ಅಥವಾ ಬೇಸಿಕ್ ನೇಚರ್ನ ತೋರಿಸಿದ್ರೆ ಬೋರಾನ್ ನಿಮಗೆ ಅಸಿಡಿಕ್ ನೇಚರ್ನ ತೋರಿಸುತ್ತೆ. ಇನ್ನು ಇಟ್ಸ್ ಹೈಡ್ರೈಡ್ಸ್ ಆರ್ ಕ್ವೈಟ್ ಸ್ಟೇಬಲ್ ವೈಲ್ ದಟ್ ಆಫ್ ಅದರ್ ಮೆಂಬರ್ಸ್ ಆರ್ ನಾಟ್ ಸೋ ಸ್ಟೇಬಲ್. ಬೋರಾನ್ ಹೈಡ್ರೈಡ್ ಫಾರ್ಮೇಷನ್ ಏನಾಗಿರುತ್ತೆ, ಬೆಸ್ಟ್ ಎಕ್ಸಾಂಪಲ್ ಡೈಬೋರೇನ್ B2H6 ವೆರಿ ಸ್ಟೇಬಲ್. ಸೊ ಈ ಬೋರಾನ್ ಹೈಡ್ರೋಜನ್ ಜೊತೆ ಕಂಬೈಂಡ್ ಆದಾಗ ಬರೋಂಥ ಹೈಡ್ರೈಡ್ಸ್ ವೆರಿ ಸ್ಟೇಬಲ್ ಅಂತ ಹೇಳ್ಬೋದು. ಬಟ್ ಅದೇ ಗ್ರೂಪ್ನ ಬೇರೆ ಮೆಂಬರ್ಸ್ ಹೈಡ್ರೋಜನ್ ಜೊತೆ ಕಂಬೈಂಡ್ ಆಗಿ ಬರೋಂಥ ಹೈಡ್ರೈಡ್ಸ್ ನಾಟ್ ಸೋ ಸ್ಟೇಬಲ್. ಸೊ ಅಲ್ಲಿ ಸ್ಟೇಬಲಿಟಿ ಇರಲ್ಲ ಅದೇ ಗ್ರೂಪ್ನ ಬೇರೆ ಮೆಂಬರ್ಸಿಗೆ ಕಂಪೇರ್ ಮಾಡಿ. ಸೊ ಅದೇ ನೆಕ್ಸ್ಟು ಲೈಕ್ ನಾನ್ ಮೆಟಲ್ಸ್ ಇಟ್ ಕಂಬೈನ್ಸ್ ವಿತ್ ಮೆಟಲ್ಸ್ ಟು ಫಾರ್ಮ್ ಮೆಟಲ್ ಬೋರೈಡ್ಸ್. ಸೊ ನಾನ್ ಮೆಟಲ್ಸ್, ಬೇರೆ ನಾನ್ ಮೆಟಲ್ಸ್ ಹೇಗೆ ನಿಮಗೆ ಮೆಟಲ್ಸ್ ಜೊತೆ ಕಂಬೈಂಡ್ ಆಗುತ್ತೆ ಅದೇ ರೀತಿ ಈ
ಬೋರಾನು ಅಷ್ಟೇ ನಿಮಗೆ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ, ರಿಯಾಕ್ಟ್ ಆದಾಗ ಮೆಟಲ್ ಬೋರೈಡ್ಸ್ ಅನ್ನೋ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಬೋರಾನ್ ಮೆಗ್ನೀಷಿಯಂ ಜೊತೆ ಕಂಬೈಂಡ್ ಆದಾಗ ಸೊ ಅಲ್ಲಿ ಮೆಗ್ನೀಷಿಯಂ ಬೋರೈಡ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ Mg3b2. while other members form alloy with metals. ಅದೇ ನಿಮಗೆ ಇದೇ ಗ್ರೂಪ್ನ ಬೇರೆ ಮೆಂಬರ್ಸು ಅಲಾಯ್ ಫಾರ್ಮೇಷನ್ ಮಾಡುತ್ತೆ, ಬಟ್ ಬೋರಾನ್ ನಿಮಗೆ ಬೋರಾಯ್ಡ್ಸ್ ಅನ್ನೋ ಅಂಥ ಕಾಂಪೌಂಡ್ನ ಫಾರ್ಮೇಷನ್ ಮಾಡುತ್ತೆ. ಇಟ್ ಡಸಂಟ್ ಡಿಕಂಪೋಸ್ ಸ್ಟೀಮ್ ವೈಲ್ ಅದರ್ ಮೆಂಬರ್ಸ್ ಡೂ ಸೊ. ಸೊ ಇಲ್ಲಿ ನಿಮಗೆ ಸ್ಟೀಮ್ ಜೊತೆ ಇದು ಮಾಡ್ತಾ ಇದ್ದಂಗೆ ಡಿಕಂಪೋಸಿಷನ್ ಆಗಲ್ಲ, ಈ ಕಾಂಪೌಂಡ್ಸ್ ವೆರಿ ಸ್ಟೇಬಲ್ ಅಂತ ಹೇಳ್ಬೋದು. ಬಟ್ ಅದೇ ಗ್ರೂಪ್ನ ಬೇರೆ ಮೆಂಬರ್ಸು ಈ ರೀತಿ ಕಾಂಪೌಂಡ್ನ ಸೊ ಈ ಡಿಕಂಪೋಸಿಷನ್ ಆಗಲ್ಲ. ಸೊ ಇಷ್ಟು ಅನಾಮಲಸ್ ಬಿಹೇವಿಯರ್ ಆಫ್ ಬೋರಾನ್ ಅಂತ ಹೇಳ್ಬೋದು. ಉಳಿದಿರೋ ಕಾನ್ಸೆಪ್ಟ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು. ಸ್ಟೇ ಸೇಫ್ ಎಟ್ ಹೋಮ್.